ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಆಗಿದೆ. ನೋಡಿದ್ರಲ್ಲ, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ಕೊಂಡೆ, ಬಟ್ ಅವ್ರು ಕೆಲ್ಸಕ್ಕೆ ಹೋಗಿಲ್ಲ. ಸೊ ಮೋಟ್ರ್ ಆನ್ ಮಾಡಿದ ಟೈಮಿಂದ 11 ಗಂಟೆ ಹತ್ತಿರ ಆಗಿದೆ. ಸೊ ಅವರು ನಾಷ್ಟ ಎಲ್ಲ ಮಾಡಿಕೊಂಡು ಗಾಡಿ ಕ್ಲೀನ್ ಮಾಡ್ತಾಯಿದ್ದಾರೆ. ನೋಡಿ ಅಲ್ಲಿ ಗಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಅವ್ರು ಇವತ್ತು. ಸೊ ಹೊರಗಡೆ ಹೋಗೋದಿದೆ ಸ್ವಲ್ಪ ಎಲ್ಲೋ ಅಂದ್ಕೊಂಡು, ಸೊ ಇಬ್ಬರು ಹೋಗೋದು ಅಂತ ಪ್ಲ್ಯಾನ್ ಇತ್ತು. ಸೊ ಸಡನ್ನಾಗೆ ನಾನು ಹೋಗ್ತಾಯಿಲ್ಲ, ಅವರು ಅವ್ರ ಫ್ರೆಂಡ್ ಹೋಗ್ತಾಯಿದ್ದಾರೆ. ಸೊ ಬನ್ನಿ, ಈಗ ಅವ್ರು ಗಾಡಿ ಕ್ಲೀನ್ ಮಾಡ್ಕೊಂಡು ಹೋದ್ಮೇಲೆ. ಸೊ ಫ್ರೆಂಡ್ಸ್ ಹೇಳ್ದಂಗೆ ಇವತ್ತು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿಲ್ಲ. ಸೊ ಅವರು ದೇವಸ್ಥಾನಕ್ಕೆ ಹೋಗ್ತಾಯಿದ್ದಾರೆ ಹೊರಗಡೆ. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಬರ್ತೀನಿ ಅಂದರು, ಅದಕ್ಕೆ ನಾನು ಕ್ಯಾನ್ಸಲ್ ಮಾಡಿದೆ ಹೋಗೋದು. ಸೊ ನೆಕ್ಸ್ಟ್ ಟೈಮ್ ನಾನು ಹೋಗೋಣ ಅಂತ. ಸೊ ನಾಷ್ಟಕ್ಕೂ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಹುರಿದುಳ್ಳಿ ಕಾಳು ಹುಳಿ ಮಾಡಿದ್ದೆ, ಆಮೇಲೆ ಕ್ಯಾರೆಟ್ ಹಲ್ವ ನೆನೆ ಮಾಡಿದ್ವಲ್ಲ, ಸೊ ಅದನ್ನು ಹಾಕಿ ಅವರು ಕೊಟ್ಟ ಅವಣ್ಣ ಬಂದಿದ್ದರು ಹೊರಡೋದಕ್ಕೆ. ಏನೇನು ಟೈಮ್ ಆಗಿದೆ, ನಮ್ಮ ಮನೆಯವರು ಗಾಡಿ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಅವರು ಕೂಡ ರೆಡಿ ಆಗಿದ್ದರು. ಸೊ ಈಗ ಹೊರಡ್ತಾ ಇದ್ದಾರೆ. ಟೈಮ್ ಒಂದು 11 ಗಂಟೆ ಆಗಿದೆ. ಬಾಯ್ 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 ಬಾಯ್. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಹಂಗೆ ಊಟಕ್ಕೆ ಒಂದು ಸೌತೆಕಾಯಿ ಇತ್ತು. ಸೊ ಕೋಸಂಬರಿ ಮಾಡ್ಕೊಂಡಿದ್ದೆ. ಸೊ ಅದೇ ಊಟ ಆಗೋಯಿತು. ಸೊ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಶನಿವಾರದ ವಾರ ಕೂಡ ಮಾಡಿದ್ದಾಯಿತು. ಸೊ ಫೈನಲಿ ಪೂಜೆ ಕೂಡ ಮುಗೀತು. ಸೊ ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 6 ಕಾಲಾಗಿದೆ. ನೋಡಿದ್ರೆ ಪೂಜೆ ಕೂಡ ಮಾಡಿದಾಯಿತು. ಈಗ ನಮ್ಮ ಮನೆಯವರು ಆನ್ ದಿ ವೇ ಬರ್ತಾ ಇದ್ದಾರೆ. ಸೊ ಅವರು ದೇವಸ್ಥಾನಕ್ಕೆ ಹೋಗಿದ್ರು ಬೆಳಗ್ಗೆ. ಸೊ ಬರ್ತಾ ಇದ್ದಾರೆ. ಪೂಜೆ ಕೂಡ ಮುಗಿಸಿದಾಯಿತು. ಈಗ ಅಡುಗೆ ಏನು ಮಾಡೋದು ನೋಡಬೇಕು ಫ್ರೆಂಡ್ಸ್. ಬೇಗ ಮಾಡಿಬಿಡ್ಬೇಕು. ಕಿಚನಲ್ಲಿ ಇರೋಕ್ಕಾಗ್ತಿಲ್ಲ ನೋಡಿ, ಶೆಕೆ ಹಿಂಗೆ ಕಿತ್ಕೊಂಡ್ಬರ್ತಾಯಿದೆ ಅಂದರೆ ಅಪ್ಪ ದೇವರೇ. ಫ್ಯಾನ್ 2 ಫ್ಯಾನ್ ಓಡ್ತಾನೆ ಇರುತ್ತೆ, ಕಿಟಕಿ ಬಾಗಿಲೆಲ್ಲ ತೆಗ್ದೇ ಇರುತ್ತೆ, ಆದ್ರೂ ಸಿಕ್ಕಾಬಿಟ್ಟೆ ಶೆಕೆ ಫ್ರೆಂಡ್ಸ್. ಅದಕ್ಕೆ ಬೇಗ ಕಿಚನಲ್ಲಿ ಇರೋ ಕೆಲಸ ಮುಗಿಸ್ಬಿಟ್ರೆ ಆಮೇಲೆ ಆರಾಮಾಗುತ್ತೆ. ಸೊ ಏನು ಅಡುಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡೋಣ ಏನು ಮಾಡೋದು ಅಂತ. ಫಸ್ಟ್ ರೈಸ್ಗೆ ಇಟ್ಬಿಡ್ತೀನಿ. ಫ್ರೆಂಡ್ಸ್, ನೆನ್ನೆ ಬಂದುಬಿಟ್ಟು ಕ್ಯಾರೆಟ್ ಹಲ್ವ ಮಾಡಿದ್ರಲ್ಲ, ಸೊ ಗುಲಾಬ್ ಜಾಮೂನ್ ಕೂಡ ಮಾಡಬೇಕಿತ್ತು. ಸೊ ಆದರೆ ಮಾಡಿರಲಿಲ್ಲ ಗುಲಾಬ್ ಜಾಮೂನು. ಸೊ ಈಗ ಮಾಡಬೇಕು. ಮಧ್ಯಾಹ್ನದಿಂದ ಮರ್ತೇ ಹೋಗಿದ್ದೀನಿ, ಸಿಕ್ಕಾಪಟ್ಟೆ ಶೆಕೆ. ನೋಡಿ ಮಳೆ ಬಿದ್ದಿದೆ, ಮಳೆ ಬಿದ್ದರೆ ಇಷ್ಟು ಶೆಕೆ ಹಿಂಗೆ ಸೋರ್ತಾ ಇದೆ ಶೆಕೆ. ಸೊ ಇನ್ನು ಮಧ್ಯಾಹ್ನ ಹೊತ್ತು ನಾನೇನಾದರೂ ಮಾಡೋಕ್ಕೆ ನಿಂತ್ಕೊಂಡಿದ್ರೆ ಅಷ್ಟೇ ಕತೆ ಮುಗೀತಿತ್ತು. ಸೊ ಈಗ ಮಾಡ ಅಂದ್ಕೊಂಡ್ರೆ ಈಗಲೂ ನನಗೆ ಕಿಚನ್ಗೆ ಹೋಗೋಕೆ ಇಷ್ಟ ಆಗ್ತಾಯಿಲ್ಲ. ಸೊ ಏನು ಮಾಡೋದು ಗೊತ್ತಿಲ್ಲ. ಇದೇನು ನಮ್ಮ ಮನೆಯವ್ರು ಬರ್ತಾರೆ, ಅವ್ರು ಬರೋಷಲ್ಲಿ ಮಾಡೋಣ ಅಂದ್ಕೊಂಡೆ, ಇಲ್ಲ ಮಾಡಲ್ಲ. ನೋಡೋಣ, ಇನ್ನು ಸ್ವಲ್ಪ ಹೊತ್ತು ಹೋದ್ಮೇಲೆ ಶೆಕೆ ಏನಾದರೂ ಕಡಿಮೆ ಆದರೆ ಆಮೇಲೆ ಮಾಡ್ತೀನಿ. ಹಾಲು ಬೇರೆ ಇದೆ ಫ್ರೆಂಡ್ಸ್, ಹಾಲು ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಾಯಿದೆ. ಯಾಕಂದರೆ ಈಗ ಸಮ್ಮರ್ ಇರೋದ್ರಿಂದ ಹಾಲು ಬೇಗ ಹೊಡೆದೋಗುತ್ತೆ. ಇನ್ನೊಂದು ವಿಷಯ ಏನು ಅಂದರೆ, ನಾನು ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ, ಆದರೆ ಅದು ಡೌನ್ಲೋಡ್ ಆಗ್ತಾಯಿಲ್ಲ. ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಇನ್ನೊಂದು ವಿಷಯ ಏನು ಅಂದರೆ, ಬಿಸಿಲಿಗೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬಿಸಿ ನಮ್ಮ ಮನೆಯಲ್ಲಿ. ಸೊ ಸಮ್ಮರ್ ಅಲ್ವಾ, ಸೊ ಅದಕ್ಕೆ ಫೋನು ನಂದು ತುಂಬ ಬಿಸಿ ಬರ್ತಾಯಿದೆ. ಯೂಸೇ ಮಾಡ್ತಾಯಿಲ್ಲ, ತುಂಬ ಬಿಸಿ ಬರ್ತಾಯಿದೆ. ಸೊ ವಿಡಿಯೋ ಡೌನ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಅಪ್ಲೋಡ್ ಮಾಡೋದಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ನನಗೆ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ನೋಡಬೇಕು ಏನು ಮಾಡೋದು ಅಂತ. ಆದಷ್ಟು ಬೇಗ ಅದನ್ನು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್ ಬನ್ನಿ, ಈಗ ನೋಡೋಣ. ನಮ್ಮ ಮನೆಯವ್ರು ಬರೋವ್ರಿಗೂ ನಾನು ಏನೂ ಮಾಡೋಕ್ಕೋಗಲ್ಲ, ಸಿಕ್ಕಾಪಟ್ಟೆ ಶೆಕೆ. ಈಗ ಪೂಜೆ ಬೇರೆ ಮಾಡಿದ್ದೀನಿ, ಫ್ಯಾನ್ ಹಾಕೋಕ್ಕೂ ಆಗೋಲ್ಲ, ದೀಪ ಆರೋಗುತ್ತೆ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನೋಡಿ. ಸೊ ಫ್ರೆಂಡ್ಸ್, ಆಮೇಲೆ ದ್ರಾಕ್ಷಿ ಇತ್ತು. ಸೊ ನಮ್ಮ ಮನೆಯವರು ದ್ರಾಕ್ಷಿ ತಂದಿದ್ರು, ಅದನ್ನು ತಿನ್ಕೊಂಡು. ಸೊ ಅಡುಗೆಗೆ ಸೊಪ್ಪು ಮಾಡ್ಕೊಳ್ಳೋಣ ಅಂತ ಒಂದು ಕುಕ್ಕರಲ್ಲಿ ಬೇಳೆ ಇಟ್ಕೊಂಡು, ಸೊ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು, ಆಮೇಲೆ ಪಾಲಕ್ ಸೊಪ್ಪನ್ನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಹಾಗೆ ಟೊಮೆಟೊ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಸೊ ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸೊ ಇದಿಷ್ಟನ್ನು 2 ವಿಸಿಲ್ ಕೂಗಿಸ್ಕೊಂಡು ಅದನ್ನೆಲ್ಲ ಆರಿಸ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸಿಗೆ ಬೇಯಿಸ್ಕೊಂಡಿರೋದು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ ತೆಂಗಿನಕಾಯಿ ತುರಿ ಆಗಿರಲಿ, ಫ್ರೈ ಆಗಿರಲಿ, ಏನಾದರೂ ಹಾಕ್ಕೊಂಡು ಮಿಕ್ಸಿ ಮಾಡಿ ಹಾಕ್ಕೊಂಡ್ರೆ ಸೊ ಸೊಪ್ಪು ಸಾರು ರೆಡಿಯಾಗಿರುತ್ತೆ. ಸೊ ಊಟ ಕೂಡ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಶನಿವಾರದ ಬ್ಲಾಗ್ ಇಷ್ಟ ಆಗಿರುತ್ತೆ. ಸೊ ನಾಳೆ ಭಾನುವಾರದ್ದು ಬ್ಲಾಗ್ ಇದರಲ್ಲೇ ಕಂಟಿನ್ಯೂ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಭಾನುವಾರ. ಸೊ ಫ್ರೆಂಡ್ಸ್, ಭಾನುವಾರ ಬೆಳಗ್ಗೆನೇ ಹೋಗಿ ಚಿಕನ್ ತೊಗೊಂಡು ಬಂದು ಸೊ ಸಾಂಬಾರು ಮಾಡಿದ್ದೆ. ಸೊ ಮುದ್ದೆ ಮಾಡ್ಕೊಂಡಿದ್ವಿ. ಸೊ ನನ್ನ ತಮ್ಮನೂ ಬಂದಿದ್ದ, ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ಕೊಂಡ್ವಿ. ಸೊ ಊಟ ಎಲ್ಲ ಆದಮೇಲೆ ಸೊ ನಮ್ಮ ಅಕ್ಕ ಊರಿಂದ ಲಾಸ್ಟ್ ಟೈಮು ಮೆಣಸಿನ್ಕಾಯಿ ಕಟ್ ಕಳಿಸಿದ್ರು. ಸೊ ಅದನ್ನು ಕೂಡ ಬಿಸಿಲಿಗೆ ಹಾಕಿದ್ದೆ. ಆಮೇಲೆ ಈರುಳ್ಳಿ ತಂದಿದ್ವಿ ಸಂತೆಯಿಂದ, ಹಾಗೆ ಬರ್ತಾ ಅದನ್ನು ಎಲ್ಲ ಒಣಗಕ್ಕೆ ಇಟ್ಕೊಂಡಿದ್ದೆ. ಸೊ ಫೈನಲಿ ಊಟ ಎಲ್ಲ ಆದಮೇಲೆ ನನ್ನ ತಮ್ಮ ಬಂದುಬಿಟ್ಟು ಸೊ ಒಂದು ಗಾಡಿ ವಾಶ್ ಮಾಡೋದಿತ್ತು. ಸೊ ಗರ್ನಿದೆಯಲ್ಲ ಅದರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದ. ಸೊ ಆಮೇಲೆ ಹಾಗೆ ಐಸ್ ಕ್ರೀಮ್ ಬಂದಿತ್ತು ಫ್ರೆಂಡ್ಸ್. ನೋಡಿ, ಇದು ಚಿಕ್ಕ ವಯಸ್ಸಲ್ಲಿ ನಾವು ತಿಂತಾಯಿದ್ವಿ. ಸೊ ಗಾಜಿನ ಬಾಟ್ಲುಗಳು ಹಾಕ್ಬಿಟ್ಟು. ಸೊ ಈಗ ಒಂದು 10 ರೂಪಾಯಿ ಹೇಳ್ತಾರೆ, ಬಟ್ ಮುಂಚೆ ಅಷ್ಟು ಟೇಸ್ಟ್ ಯಾವುದೂ ಬರೋಲ್ಲ ಫ್ರೆಂಡ್ಸ್. ಚೆನ್ನಾಗಿರಲಿಲ್ಲ, ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅರ್ಧ ತಿಂದು ಬಿಸಾಕ್ಬಿಟ್ವಿ. ಸೊ ಗಂಟ್ಲು ನೋವು ಬಂದುಬಿಡುತ್ತೆ, ಅದು ಏನೇನು ನೀರು ಹಾಕಿರ್ತಾರೋ. ಸೊ ತುಂಬ ದಿನ ಆಗಿತ್ತಲ್ಲ, ಸೊ ತುಂಬ ದಿನ ಏನು ವರ್ಷನೇ ಆಗಿತ್ತು. ಸೊ ಮೆಮೊರಿಗಂತ ತೊಗೊಂಡ್ವಿ ಅಷ್ಟೇ. ಸೊ ನನ್ನ ತಮ್ಮನಿಗಂತೂ ಗಾಡಿ ಅಂದರೆ ಕ್ರೇಜ್ ಜಾಸ್ತಿ ಫ್ರೆಂಡ್ಸ್, ಹುಚ್ಚಿ ಜಾಸ್ತಿ ಅವನಿಗೆ. ಸೊ
ಫೋಟೋಗಳೆಲ್ಲ ತೊಗೊಳ್ತಾ ಇದ್ದೆ ಕ್ಲೀನ್ ಮಾಡ್ಕೊಂಡಾದ್ಮೇಲೆ. ಸೊ ಈಗ ಹೊರಟ ಮನೆಗೆ. ಸೊ ಈಗ ಟೈಮ್ ಬಂದು 5 ಗಂಟೆ ಆಗಿದೆ. ಸೊ 4 ದಿನದಿಂದ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂದರೆ ಸೊ ಬುಧವಾರ ಗುರುವಾರದ್ದು ವ್ಲಾಗ್ ಮಾಡ್ಕೊಂಡಿದ್ದೆ. ಸೊ ಅದು ಆಲ್ಮೋಸ್ಟ್ ಎಡಿಟ್ ಎಲ್ಲ ಮುಗಿಸಿದ್ದೆ. ಶುಕ್ರವಾರ ಇನ್ನೇನು ಅಪ್ಲೋಡ್ ಮಾಡಬೇಕು. ಸೊ ಎಲ್ಲ ಸೇರಿ 24 ನಿಮಿಷದ್ದೇನೋ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಯಾಕಂದರೆ ಬುಧವಾರದ್ದು ಯಾಕೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಗುರುವಾರ ಸ್ವಲ್ಪ ಹೊರಗಡೆ ಹೋಗಿದ್ದೆ. ಸೊ ಅದಕ್ಕೆ ಗುರುವಾರ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಎರಡೂ ಒಟ್ಟಿಗೆ ಮಾಡಬೇಡ ಅಂದ್ಕೊಂಡು ಗುರುವಾರ ಸಂಜೆ ವ್ಲಾಗೆಲ್ಲ ಎಡಿಟ್ ಮಾಡಿಟ್ಕೊಂಡೆ. ಶುಕ್ರವಾರ 11 ಗಂಟೆ ಬೆಳಗ್ಗೆಯಿಂದ ಟ್ರೈ ಮಾಡ್ತಾಯಿದ್ದೀನಿ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ. ಸೊ ಅದು ಡೌನ್ಲೋಡೇ ಆಗ್ತಾಯಿಲ್ಲ, ಎಕ್ಸ್ಪೋರ್ಟೇ ಆಗ್ತಾಯಿಲ್ಲ. ಸೊ ನಾನೇನು ಅಂದ್ಕೊಂಡೆ ಅದು ಜಾಸ್ತಿ ಇದೆಯಲ್ಲ ವೀಡಿಯೋ, ಸೊ ಅದಕ್ಕೋಸ್ಕರ ಆಗ್ತಾಯಿಲ್ವೇನೋ ಅಂತ ಅಂದ್ಕೊಂಡು ಸಂಜೆ 5:30ವರೆಗೂ ನೋಡಿದ್ದೀನಿ. ಮತ್ತೆ ಡೌನ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ಆಗಲಿಲ್ಲ ಅದು. ಸೊ ಸಂಜೆ ನಮ್ಮ ಮನೆಯವರು ಕೂಡ ಹೇಳಲಿಲ್ಲ, ಬಿಡು ನಾನೇ ಮಾಡ್ಕೋಣ ಅದೇನಿರುತ್ತೆ ಅಂದ್ಕೊಂಡು. ಸೊ ಶುಕ್ರವಾರ ರಾತ್ರಿ ಎಲ್ಲ ಫುಲ್ಲು ಟ್ರೈ ಮಾಡಿದ್ದೀನಿ, ಮತ್ತು ಶನಿವಾರ ಟ್ರೈ ಮಾಡಿದ್ದೀನಿ, ಆಗ್ತಾನೇ ಇಲ್ಲ. ಸೊ ನಿನ್ನೆ ಸಂಜೆ ನಾನು ಶನಿವಾರ ಸಾಯಂಕಾಲ ನಮ್ಮ ಮನೆಯವ್ರಿಗೆ ಹೇಳಿದೆ, ಅವರು ಕೂಡ ಚೆಕ್ ಮಾಡಿದ್ರು, ಆಗ್ತಾನೆ ಇಲ್ಲ, ಏನು ಮಾಡಿದ್ರು ಆಗ್ತಾಯಿಲ್ಲ. ಸೊ ಆಕ್ಸೆಸರೀಸ್ ಇಲ್ಲ ಅಂತ ಬರ್ತಿದೆ. ನಮ್ಮ ಮನೆಯವ್ರು ಫುಲ್ ಟೆನ್ಷನ್ ಆಗೋಯಿತು. ಸೊ ಫೋನಿನ ಯಾರಾದರೂ ಹ್ಯಾಕ್ ಮಾಡಿಬಿಟ್ರಾ ಅಂತ ಅಂದ್ಕೊಂಡು ಅದೆಲ್ಲ ಚೆಕ್ ಮಾಡಿಕೊಂಡು ಸೊ ಏನೇನೋ ಮಾಡಿದ್ವಿ. ಅದೆಲ್ಲ ಒಂದು ಫಜೀತಿ ಆಯಿತು. ಒಂದು 3 ಅವರ್ ಅಲ್ಲೇ ಹೊಟ್ಟೋಯ್ತು. ಅದೆಲ್ಲ ಫಜೀತಿ ಮಾಡಿಕೊಂಡು ಫೈನಲ್ಲಿಗೆ ಫೋನಲ್ಲಿರೋದು ಎಲ್ಲ ಡಿಲೀಟ್ ಮಾಡಿಬಿಟ್ಟೆ ಫ್ರೆಂಡ್ಸ್. ನಾನು ಫೋನಲ್ಲಿ ಬಂದುಬಿಟ್ಟು ಯಾವುದು ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಡಾಕ್ಯುಮೆಂಟ್ಸ್ ಮಾತ್ರ ಯಾವುದೇ ಇರುತ್ತೋ ಅಂದರೆ ನಾರ್ಮಲ್ ನಮ್ಮದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ರೇಷನ್ ಕಾರ್ಡು, ಇನ್ನು ಏನೇನು ಡಾಕ್ಯುಮೆಂಟ್ಸ್ ಇದೆಯೋ ಬರ್ತ್ ಸರ್ಟಿಫಿಕೇಟು ಎಲ್ಲನೂ ನಾನು ಫೋಟೋ ಹೊಡೆದು ಡಾಕ್ಯುಮೆಂಟ್ಸ್ ಅಂತ ಒಂದು ಫೋಲ್ಡರ್ ಮಾಡಿ ಫೋನಲ್ಲಿ ಇಟ್ಕೊಂಡಿರ್ತೀನಿ. ಅದು ಕೂಡ ಡಿಲೀಟ್ ಮಾಡಿಬಿಟ್ಟೆ. ಸ್ಟೋರೇಜ್ ಇಲ್ವೋ ಏನು ಕತೆನೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ವಿಡಿಯೋ ಆಗ್ತಾಯಿದೆ, ನನಗೆ ಗೊತ್ತಿಲ್ಲ ಇದನ್ನು ಏನಾಗುತ್ತೆ, ಏನು ಕತೆ ಆಗುತ್ತೆ ಅಂತ. ಸೊ ನೋಡಬೇಕು. ಈಗ ಫುಲ್ಲು ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಡಿಲೀಟ್ ಮಾಡಿ ಮಾಡ್ಕೊಂಡಿದ್ದೀನಿ, ಏನೇನೋ ಮಾಡಿ ಫೋನ್ನ. ನೋಡಬೇಕು ಮತ್ತೆ ಎಷ್ಟು ದಿನ ಇದಾಗುತ್ತೋ ಏನು ಕತೆನೋ ಅಂತ. ನನ್ನ ಹತ್ರ ಆಲ್ರೆಡಿ ಎಕ್ಸ್ಟ್ರಾ ಒಂದು 3-4 ಫೋನ್, 2-3 ಫೋನ್ ಇದೆ. ಸೊ ನಾನು ಸಿಮ್ ಅದಕ್ಕೆ ಹಾಕೊಂಡು ಯೂಸ್ ಮಾಡ್ಬೋದು. ಬಟ್ ಎಲ್ಲಾದರೂ ಹೋಗ್ಬೇಕಾದ್ರೆ ನಾನು ಎಲ್ಲ ಟ್ರಾವೆಲ್ ಎಲ್ಲ ತೊಗೊಂಡು ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ, ಅದೊಂದು ಹಿಂಸೆ. ಸೊ ಬನ್ನಿ, ಅದಕ್ಕೋಸ್ಕರ 4 ದಿವಸದಿಂದ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಸಿಕ್ಕಾಪಟ್ಟೆ ಮಾತ್ರ ತಲೆ ಕೆಡಿಸ್ಕೊಂಡಿದ್ದೆ, ಏನಾಗೋಯ್ತು ಏನು ಕತೆ, ಇನ್ಮೇಲೆ ವೀಡಿಯೋ ಮಾಡೋಕ್ಕೆ ಆಗಲ್ವಾ ಅಂದ್ಕೊಂಡು. ಸೊ ಫ್ರೆಂಡ್ಸ್ ಬನ್ನಿ, ಈಗ ಎಲ್ಲ ಕೆಲಸ ಮುಗಿದಿದೆ. ಟೈಮಲ್ಲಿ 5 ಕಾಲಾಗಿದೆ. ಬಟ್ಟೆಗಳನ್ನು ಒಣಗಾಕಿದೆ, ಬಟ್ಟೆಗಳು ಎತ್ಕೊಂಬಂದು ಹಾಕಿದ್ದೀನಿ, ಮಡಚಬೇಕು. ಸೊ ಈಗ ತಾನೇ ಕಸ ಎಲ್ಲ ಗುಡಿಸಿದಾಯಿತು. ಇವಾಗ ನಮ್ಮ ಮನೆಯವರು ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಬೆಳಗ್ಗೆ ನೋಡಿದ್ರೆ ನಾನ್ ವೆಜ್ ಮಾಡಿಕೊಂಡು ತಿಂದಿದ್ದಾಯಿತು. ಒಳ್ಳೆ ಮುದ್ದೆ, ಸಾರು, ಅನ್ನ ಮತ್ತು ಗ್ರೇವಿ ಕೂಡ ಮಾಡಿದ್ವಿ. ಅದನ್ನು ಬ್ಲಾಗ್ ಅಂದರೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಚೆನ್ನಾಗಿತ್ತು ಅಂತ ಹಾಗೆ ಬೇಗ ಖಾಲಿ ಹೋಯ್ತದು. ಸೊ ಬನ್ನಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಇಲ್ಲಿ ಫ್ರೆಂಡ್ಸ್ ಮಿನಿ ಫ್ಯಾನ್ ತರಿಸಿದ್ದೀನಿ. ಸೊ ಸಿಕ್ಕಾಪಟ್ಟೆ ಸೆಕೆ ಇರೋಕ್ಕಾಗ್ತಿಲ್ಲ ನೋಡಿ, ಎಷ್ಟು ಸೆಕೆ. ಫ್ಯಾನ್ ಹಾಕಿದರೆ ಬಿಸಿ ಗಾಳಿ ಬರ್ತಾ ಇರುತ್ತೆ. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ, ಅದಕ್ಕೆ ಮಿನಿ ಫ್ಯಾನ್ ತರಿಸ್ಕೊಂಡಿದ್ದೀನಿ. ನೋಡ್ಬೇಕು, ಇವತ್ತೇ ಬಂದಿದ್ದು ಫ್ರೆಂಡ್ಸ್. ಈಗ ಮಧ್ಯಾಹ್ನ ತರಿಸಿದ್ವಿ. ಸೊ ಸಿಕ್ಕಾಪಟ್ಟೆ ಬಿಸಿ ನಮ್ಮ ಮನೆ ಇರೋಲ್ಲ. ಸೊ ಈಗ ಬಟ್ಟೆ ಮಡಿಸ್ಬಿಟ್ಟು ಪಾತ್ರೆ ಇದೆ, ಒಂದು ಸ್ವಲ್ಪ ಪಾತ್ರೆ ತೊಳ್ಬೇಡ. ಸೊ ಫ್ರೆಂಡ್ಸ್, ಬುಧವಾರ ಗುರುವಾರ ವ್ಲಾಗ್ ಮಾಡ್ಕೊಂಡಿದ್ದಾರೆ, ಅಪ್ಲೋಡ್ ಮಾಡೋಕ್ಕಾಗಿಲ್ಲಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದೆ. ಅದು ಹೆಂಗೋ ಗೊತ್ತಿಲ್ಲ. ಸೊ VN ಆ್ಯಪಲ್ಲಿ ಅದು ಡಿಲೀಟ್ ಆಗಿರುತ್ತೆ ಅಂದ್ಕೊಂಡೆ ಬರ್ತಾರೆ, ಡಿಲೀಟ್ ಆಗಿರಲಿಲ್ಲ. ಸೊ ಡೌನ್ಲೋಡಲ್ಲಿ ಇತ್ತಲ್ವ, ಸೊ ಅದು ಡಿಲೀಟ್ ಆಗಿರಲಿಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಸೊ ಅದನ್ನೇ ಡೌನ್ಲೋಡ್ಗೆ ಹಾಕಿ ಹೆಂಗೋ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದೆ. ಸೊ 4 ದಿನ ನಾನು ಒದ್ದಾಡಿದ್ದಕ್ಕೂ ಕೂಡ ಈಗ ಸ್ವಲ್ಪ ನೆಮ್ಮದಿ ಆಯಿತು. ಕೆಲವೊಂದು ವೀಡಿಯೋಸ್ ಮಾತ್ರ ಇತ್ತು, ಕೆಲವೊಂದು ಡಿಲೀಟ್ ಆಗಿತ್ತು. ಸೊ ಎಷ್ಟಿದೆಯೋ ಅದನ್ನೇ ಕೂಡ ನಾನು ಅಪ್ಲೋಡ್ ಮಾಡಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಫ್ರೆಂಡ್ಸ್, ಶುಕ್ರವಾರದ್ದು ಒಂದು ಹಾಕಲಿಲ್ಲ ಅಷ್ಟೇ. ಸೊ ನೋಡೋಣ ಏನು ಮಾಡೋದು ಅಂತ. ಸೊ ಫ್ರೆಂಡ್ಸ್, ಫೈನಲಿ ಈಗ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಊಟ ಎಲ್ಲ ಆದಮೇಲೆ ಸೊ ನಾನು ಆವಾಗೇ ಪಾತ್ರೆಗಳು ತೊಳ್ಕೊಂಬಿಡ್ತೀನಿ ಫ್ರೆಂಡ್ಸ್, ಜಾಸ್ತಿ ಬಿಡಲ್ಲ. ಸೊ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಬಿದ್ದಿದೆ, ಯಾಕಂದರೆ ನಾನ್ ವೆಜ್ ಮಾಡಿದ್ವಲ್ಲ. ಸೊ ಅದಕ್ಕೋಸ್ಕರ ಸೊ ನಾನು ಪಾತ್ರೆ ತೊಳಿದಂಗೆ ಲೈಟ್ ಕೂಡ ಆಫ್ ಆಯಿತು. ನಾನು ಭಯನೇ ಆಗೋಯ್ತು, ಮತ್ತೆ ಏನಾಯ್ತಪ್ಪ ಈ ಫೋನ್ಗೆ ಅಂತ ಅಂದ್ಕೊಂಡು. ನೋಡಿದರೆ ಅದು ಬಿಸಿ ಅಲ್ವಾ ಫ್ರೆಂಡ್ಸ್, ಸಮ್ಮರ್ಗೆ ಫೋನ್ ಬಿಸಿ ಬಂದಿದ್ದರಿಂದ ಸೊ ಆ ಥರ ಆಗಿತ್ತು. ಸೊ ಫೈನಲಿ ನಮ್ಮ ಮನೆಯವ್ರು ಕೂಡ ಕಟಿಂಗ್ ಮಾಡಿಸ್ಕೊಂಡು ಬಂದರು. ಅವರು ಬಂದಮೇಲೆ ಅವ್ರಿಗೆ ಕೋಸಂಬರಿ ಮಾಡಿದ್ದೆ ಫ್ರೆಂಡ್ಸ್. ಸೌತೆಕಾಯಿ ಇತ್ತು ಅಂತ ನಮ್ಮ ಮನೆಯವ್ರಿಗೆ ಸೌತೆಕಾಯಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅವ್ರಿಗೆ ಕೋಸಂಬರಿ ಮಾಡಿಕೊಟ್ಟೆ. ಸೊ ಆಮೇಲೆ ಹೊರಗಡೆ ಹೋದ್ವಿ ಇಬ್ಬರು. ಸಂತೆಯಲ್ಲಿ ಏನೂ ತರೋದಿಲ್ಲ ಫ್ರೆಂಡ್ಸ್, ಆದರೂ ಸುಮ್ಮನೆ ಹೋಗ್ತಾಯಿದ್ದೀವಿ. ಜಸ್ಟ್ ನುಗ್ಗೆಕಾಯಿ ಒಂದು ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಈಗ 8 ಗಂಟೆ ಆದಮೇಲೆ ಎಲ್ಲ 10 ರೂಪಾಯಿ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ 3 ಗುಡ್ಡ 50 ರೂಪಾಯಿ ಅಂತ ಇರುತ್ತೆ. ಸೊ 7:30-8 ಗಂಟೆ ಆಗಿಬಿಟ್ರೆ ಸೊ ಗುಡ್ಡ 10 ರೂಪಾಯಿ ಇರುತ್ತೆ. ಸೊ ಹಾಗೆ ನಿಂಬೆಹಣ್ಣು ಬೇಕಿತ್ತು, ಬೆಳ್ಳುಳ್ಳಿ ಬೇಕಿತ್ತು. ಸೊ ಇದು 3ಕ್ಕೋಸ್ಕರ ಹೋದ್ವಿ. ಆದರೂ ಒಂದು ಸ್ವಲ್ಪ ತರಕಾರಿಗಳು ತೊಗೊಂಡ್ಬಿಟ್ಟೆ. ಏನಂದರೆ ಗುಂಡು ಬದನೆಕಾಯಿ ಬರುತ್ತೆ ಫ್ರೆಂಡ್ಸ್, ವೈಟದು. ಅದರಲ್ಲಿ ಪಲ್ಯ ಮಾಡಿದರೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಸಂತೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ನುಗ್ಗೆಕಾಯಿ ಬದನೆಕಾಯಿ ಎಲ್ಲ ತೊಗೊಂಡು ಆಮೇಲೆ ನಮ್ಮ ಮನೆಯವ್ರು ಬೇಕ್ರಿಗೆ
ಕರ್ಕೊಂಬಂದರು. ಸೊ ಎಗ್ ಪಪ್ಸ್ ತಿನ್ನೋಣ ಅಂತ ತುಂಬ ದಿನ ಆಯಿತು, ಬಟ್ ಎಗ್ ಪಪ್ಸ್ ಖಾಲಿ ಆಗಿದ್ದರಿಂದ ಕೇಕ್ ತೊಗೊಂಡ್ವಿ. ಕೇಕ್ ಅಂತ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ನಮಗೆ ಇಷ್ಟ ಆಯಿತು. ಸೊ ಕೇಕ್ ತಿಂದಾದ್ಮೇಲೆ ನಮ್ಮ ಮನೆಯವರು ಇದೇನೋ ಚಾಕ್ಲೇಟ್ ರೋಲ್ ಅಂತ ತೊಗೊಂಡಿದ್ರು. ನನಗೆ ನಡುವೆ ಸ್ವೀಟ್ ತಿನ್ನೋಕ್ಕಾಗ್ತಾಯಿಲ್ಲ, ಇಷ್ಟ ಆಗ್ತಿದ್ದಿಲ್ಲ. ಸರಿ ಅಂದ್ಕೊಂಡು ಮನೆಗೆ ಬಂದ್ವಿ. ನೋಡಿದ್ರೆ ಮ್ಯಾಕ್ಸಿ ಇಲ್ಲೇ ಇದ್ದಾನೆ. ಇವತ್ತು ಸಂಡೇ ಅಲ್ವಾ ಫ್ರೆಂಡ್ಸ್, ಅವನಿಗೂ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ ಯಾವ್ಯಾವ ದಿನ ಯಾರ್ಯಾರ ಹತ್ರ ಎಲ್ಲೆಲ್ಲಿ ಇರಬೇಕು ಅಂತ. ಸೊ ಸಂಡೇ ಆಗಿಬಿಟ್ರೆ ಗೇಟ್ ಹತ್ರನೇ ಇರ್ತಾನೆ ಇವನು. ಸೊ ಒಂದೊಂದು ದಿನ ನಾವು ಮಾಡಿರೋಲ್ಲ, ಅವಾಗ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಫೈನಲಿ ಇಲ್ಲಿದ್ದ. ಅವನಿಗೂ ಕೂಡ ಒಂದು ಸ್ವಲ್ಪ ಮಧ್ಯಾಹ್ನ ಎಲ್ಲ ತಿಂದಿದ್ವಲ್ಲ, ಮತ್ತು ಅದ್ರ ಜೊತೆ ಇನ್ನೊಂದು 2 ಪೀಸ್ ತಂದು ಹಾಕಿದೆ ಅವನಿಗೆ. ಸೊ ಫೈನಲಿ ಮತ್ತೆ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಅದೇ ಚಿಕನ್ ಸಾರು ಇತ್ತಲ್ಲ ಫ್ರೆಂಡ್ಸ್, ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಮುದ್ದೆ ತಿಂದಿದ್ವಿ. ಸೊ ಈಗ ಅದಕ್ಕೆ ರೈಸ್ ಮಾಡ್ಕೊಂಡು ತಿನ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ಅನ್ಸಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.